ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮೋದಿ ಮನ್ ಕಿ ಬಾತ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತಿನ 4 ಗಂಟೆಯ ಸಮಯ ಎಲ್ರಿಗೂ ಕೂಡ ಬಹಳ ಕುತೂಹಲ ಇರುವಂತದ್ದು. ಹಾಗಾದ್ರೆ ಇವತ್ತಿನ ಆರ್ಥಿಕ ವ್ಯವಸ್ಥೆ ಈಗ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 30 ನಿಮಿಷದಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ ಆಗುತ್ತೆ, ಭಾರತದ ಭವಿಷ್ಯವನ್ನು ಬದಲಿಸೋದಕ್ಕೆ ಇರುವಂತಹ ಬಾಕಿ ಅರ್ಧ ಗಂಟೆ ಏನಿದೆ, ಮೋದಿ ನವಭಾರತದ ಕನಸು ನನಸಾಗೋದಕ್ಕೆ 30 ನಿಮಿಷಗಳು ಮಾತ್ರ ಬಾಕಿ ಇರೋದು. ಕೊರೋನಾ ಹೊಡೆತಕ್ಕೆ ಕಂಗೆಟ್ಟಂತ ದೇಶಕ್ಕೆ ಮೋದಿಯ ಪ್ಯಾಕೇಜ್ ಪವರ್. ಹಾಗಾದ್ರೆ ಪ್ಯಾಕೇಜ್ ನ ಪವರ್ ಹೇಗಿರುತ್ತೆ? ಇಡೀ ದೇಶದ ಚಿತ್ತ, ಜನಸಾಮಾನ್ಯರ ಚಿತ್ತ 20 ಲಕ್ಷ ಕೋಟಿ ಪ್ಯಾಕೇಜ್ ನ ಮೇಲಿದೆ. ಯಾರಿಗೆ ಏನ್ ಸಿಗುತ್ತೆ ಅನ್ನೋದೇ ಈಗ ಎಲ್ಲರಿಗಿರುವಂತಹ ಕುತೂಹಲ. ನಮಗೆ ಸಿಗುತ್ತೆ, ಏನ್ ಸಿಗುತ್ತೆ, ಯಾವ ಕ್ಷೇತ್ರಕ್ಕೆ ಸಿಗುತ್ತೆ, ನಾವು ವೃತ್ತಿ ಮಾಡುವಂತ ಕ್ಷೇತ್ರಕ್ಕೆಷ್ಟು? ಮೋದಿ 20 ಲಕ್ಷ ಕೋಟಿ ಪ್ಯಾಕೇಜ್ ನಲ್ಲಿ ಸಾಮಾನ್ಯ ಜನರಿಗೆ ಸಿಗುವಂತದ್ದೆಷ್ಟು? ಬಸವಳಿದಂತ ಉದ್ಯಮಗಳನ್ನ 20 ಲಕ್ಷ ಕೋಟಿ ಪ್ಯಾಕೇಜ್ ಮೇಲೆತ್ತುತ್ತಾ? ಬೆಳೆಗೆ ಬೆಲೆ ಸಿಗದೆ ಕಂಗಾಲಾದಂತ ರೈತನ ಪಾಲಿಗೆ ಎಷ್ಟು ಹಣ ಸಿಗುತ್ತೆ? ಆತನ ನೋವುಗಳೆಲ್ಲ ದೂರ ಆಗುತ್ತಾ? ಲಾಕ್ಡೌನ್ ನಿಂದ ದಿಗಿಲಿಗೆ ಬಿದ್ದಿರುವಂತ ದುಡಿಯುವ ಕೈಗಳಿಗೆ ಶಕ್ತಿ ಸಿಗುತ್ತಾ? ಇದೆಲ್ಲ ಕುತೂಹಲ ಇವತ್ತಿನ 4 ಗಂಟೆಯ ಸುದ್ದಿಗೋಷ್ಠಿಯಲ್ಲಿದೆ. ಮನೆಯಲ್ಲೇ ಉಳಿದು ಕಂಗಾಲಾಗಿದ್ದಂತ ಮಧ್ಯಮ ವರ್ಗದ ಕಥೆ ಏನು? ಅವ್ರಿಗೆಷ್ಟು ಪಾಲು ಸಿಗುತ್ತೆ? ಸಣ್ಣ ಅತಿ ಸಣ್ಣ ವ್ಯಾಪಾರಸ್ಥರ ಕಣ್ಣೀರು ಒರೆಸ್ತಾರ ಪ್ರಧಾನಿ ನರೇಂದ್ರ ಮೋದಿ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಮಯ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂತದ್ದು. ಕಂಗೆಟ್ಟಿರುವಂತಹ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಸಿಗುತ್ತಾ ಬಿಗ್ ಬೂಸ್ಟ್? ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಿದವ್ರಿಗೆ ಮೋದಿ ಭರ್ಜರಿ ಗಿಫ್ಟ್ ಕೊಡ್ತಾರ? ಇಂಥ ಅನೇಕ ಪ್ರಶ್ನೆಗಳು, ನಾನಾ ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ಮೋದಿ 20 ಲಕ್ಷ ಕೋಟಿ ಪ್ಯಾಕೇಜ್ ನ ವಿಚಾರವಾಗಿದೆ. ಸಾಮಾನ್ಯ ಜನರಿಗೆಷ್ಟು, ಬಸವಳಿದಂತ ಉದ್ಯಮಕ್ಕೆಷ್ಟು? ಇದೆಲ್ಲ ಕೂಡ ಈಗ ಪ್ರಶ್ನೆಗಳಿವೆ. ಅನೇಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಾಗಿ ಇವತ್ತು ಪ್ಯಾಕೇಜ್ಗಳು ಘೋಷಣೆ ಆಗಬಹುದು ಅನ್ನೋ ಒಂದು ಕುತೂಹಲ ಇದೆ. ಒಂದೊಂದಾಗಿ ನಿಮಗೆ ಎಳೆಯಾಗಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಸರಳವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. 20 ಲಕ್ಷ ಕೋಟಿ ಯಾರಿಗೆ ಎಷ್ಟು ಪಾಲ್ ಸಿಗುತ್ತೆ? ಇದರಲ್ಲಿ ಕೊರೋನಾ ಹೊಡೆತಕ್ಕೆ ಸಿಲುಕಿರುವಂತಹ ಭಾರತಕ್ಕೆ ಈಗ ಈ ಪ್ಯಾಕೇಜ್ ನ ಪವರ್ ಸಿಗುತ್ತಾ? ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತೀವಿ. ಇಡೀ ದೇಶದ ಚಿತ್ತ ಈಗ ಜನಸಾಮಾನ್ಯರ್ತಾ ಇದೆ. ಕಾಮನ್ ಪೀಪಲ್ ಅವರಿಗೆ ಎಷ್ಟು ಸಿಗುತ್ತೆ? ಇದರಲ್ಲಿ 20 ಲಕ್ಷ ಕೋಟಿಯಲ್ಲಿ ಹೇಗೆ ಇದನ್ನ ಡಿವೈಡ್ ಮಾಡಲಾಗಿದೆ? ಮೋದಿ 20 ಲಕ್ಷದ ಕೋಟಿ ಪ್ಯಾಕೇಜ್ ನಲ್ಲಿ ಸಾಮಾನ್ಯ ಜನರ ಪಾಲು ಎಷ್ಟಾಗಿರುತ್ತೆ? ಇದರಲ್ಲಿ ಉದ್ಯಮಗಳಿಗೆ ಎಷ್ಟು? ಯಾಕಂದ್ರೆ ಉದ್ಯಮಗಳಿರೋದ್ರಿಂದಲೇ ಸಾಕಷ್ಟು ಉತ್ಪನ್ನಗಳಾಗುತ್ತೆ, ಕಚ್ಚಾ ವಸ್ತುಗಳಿಗೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಮಂದಿ ಉದ್ಯೋಗಿಗಳಿಗೆ ಅವಕಾಶ ಸಿಗುತ್ತೆ ಉದ್ಯೋಗ ಮಾಡೋದಕ್ಕೆ. ಜೊತೆಗೆ ಅದಾದ ನಂತರ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ವಸ್ತುಗಳು ಬೇಕು ಇದೆಲ್ಲವೂ ಕೂಡ ಬೇಕಾಗುವಂಥದ್ದು ಉದ್ಯಮಗಳಿಂದಲೇ ಈಗ ತಯಾರಾಗಿ ನಿಮ್ಮ ಮನೆ ಬಾಗಿಲಿಗೆ ಬರೋದು. ಹಾಗಾದ್ರೆ ಉದ್ಯಮ ಕ್ಷೇತ್ರಕ್ಕೆಷ್ಟು? ರೈತನ ವಿಚಾರವಾಗಿ ರೈತ ಈಗ ಸಾಕಷ್ಟು ಕಂಗೆಟ್ಟಿದ್ದಾನೆ. ತನ್ನ ಬೆಳೆಯನ್ನ ತಾನೇ ನಾಶ ಮಾಡುವಂತಹ ಪರಿಸ್ಥಿತಿ, ಮುಂದೆ ಬಿತ್ತನೆ ಮಾಡುವಂಥದ್ದಿದೆ, ಗೊಬ್ಬರ ಹಾಕುವಂಥದ್ದು, ಇದೆಲ್ಲವೂ ಕೂಡ ಹೇಗಾಗುತ್ತೆ ಅಂತ ರೈತರಿಗೆ ಎಷ್ಟು? ಅದೇ ರೀತಿಯಾಗಿ ಲಾಕ್ಡೌನ್ ನಿಂದ ದಿಗಿಲಿಗೆ ಬಿದ್ದಿರುವಂತಹ ದುಡಿಯುವ ಕೈಗಳು, ಆ ಕೈಗಳಿಗೆ ಶಕ್ತಿ ತುಂಬುತ್ತಾ ಇವತ್ತಿನ ಒಂದು ಘೋಷಣೆ ಅನ್ನೋದು ಏನು? ಮನೆಯಲ್ಲೇ ಉಳಿದಿರುವಂಥವ್ರು ಮಧ್ಯಮ ವರ್ಗದವರು ಸಾಕಷ್ಟು ಮಂದಿ ಈಗ ಮನೆಯಿಂದ ಹೊರಬರೋಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಎಲ್ಲೋ ದೂರದ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಬಂದು ಮಗ ಕೆಲಸ ಮಾಡ್ತಾ ಇದ್ದ, ಆದ್ರೆ ಕಂಪ್ನಿ ಬಂದಾಗಿದೆ. ಈಗ ಕೆಲವೊಂದಷ್ಟು ಜನ ಕರೆಸ್ತಾ ಇದ್ದಾರೆ. ಆ ಮಧ್ಯಮ ವರ್ಗದ ಕಥೆ ಏನು? ಇನ್ನು ಸಣ್ಣ ಮತ್ತು ಅತಿ ಸಣ್ಣ ಈ ಗೂಡಂಗಡಿಗಳು, ಪೆಟ್ಟಿಗೆ ಅಂಗಡಿಗಳನ್ನು ಹಾಕೊಂಡಂತವ್ರು, ಕಿರಾಣಿ ಅಂಗಡಿ, ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಕಾಂಪ್ಲೆಕ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಒಂದಷ್ಟು ಬಂಡವಾಳವನ್ನು ಹಾಕಿ ಅವರ ಕತೆ ಏನು? ಇದೆಲ್ಲವೂ ಕೂಡ ಇವತ್ತು ಉತ್ತರ ಸಿಗುವಂಥದ್ದಿದೆ. ಇನ್ನು ಕಂಗೆಟ್ಟಿರುವಂತಹ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಏನಾದ್ರೂ ಬಿಗ್ ಬೂಸ್ಟ್ ಸಿಗುತ್ತಾ ಇವತ್ತಿನ ಒಂದು ಘೋಷಣೆಗಳಲ್ಲಿ, ಪ್ಯಾಕೇಜ್ಗಳಲ್ಲಿ ಅಂತ? ಏನೋ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಅನ್ನ ಯಾರು ಕಟ್ತಾ ಇದ್ದಾರೆ ಅವರಿಗೆ ಮೋದಿ ಬಂಪರ್ ಗಿಫ್ಟ್ ಅನ್ನು ಕೊಡ್ತಾರೆ ಅನ್ನೋದು ಈಗ ಇವತ್ತಿನ ನಿರೀಕ್ಷೆಗಳು. ಹಾಗಾದ್ರೆ ಯಾರಿಗೆ ಏನೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಯಾರಿಗೆ, ಯಾವ ವರ್ಗಕ್ಕೆ, ಯಾವ ಯಾವ ಕ್ಷೇತ್ರಕ್ಕೆ ನಿಮಗೆ ಎಷ್ಟು ಸಿಗುತ್ತೆ ಇದರಲ್ಲಿ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾದ್ರೆ ಪ್ಯಾಕೇಜ್ ನಲ್ಲಿ ರೈತರಿಗೆ ಪಾಲೆಷ್ಟು? ದೇಶದ ಅನ್ನದಾತರು, ಇಡೀ ದೇಶದ ಶಕ್ತಿ ಅವರೇ, ದೇಶದ ಬೆನ್ನೆಲುಬೆ ಅವರೇ. ಕೆಲವೇ ಕ್ಷಣಗಳಲ್ಲಿ ರೈತರಿಗೆ ಏನೆಲ್ಲ ಗಿಫ್ಟ್ ಸಿಗುತ್ತೆ? ಯಾಕಂದ್ರೆ ಈಗಿನ ದಿನಗಳಲ್ಲಿ ದುಡಿಯುವಂತ ಕೈಗಳು ಕಡಿಮೆ, ತಿನ್ನುವಂತ ಬಾಯಿಗಳು ಹೆಚ್ಚಾಗಿವೆ. ಹಾಗಾಗಿ ಹೇಗೆ ಇದು ಯಾವ ರೀತಿಯಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 12 ಕೋಟಿ ರೈತರ ನೋಂದಣಿ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಹಾಗಾದ್ರೆ ದೇಶದಲ್ಲಿರುವಂತಹ ಬರೋಬ್ಬರಿ
12 ಕೋಟಿ ರೈತರಿಗೆ ನೆರವು ಸಿಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಹೇಗಿರುತ್ತೆ ಈ ಒಂದು ಸಹಾಯ? ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಈಗ ಸಾಲ ಸೌಲಭ್ಯ ನೀಡುವಂಥದ್ದು, ಬೆಳೆ ಕಳೆದುಕೊಂಡಂತವರು ಬೆಳೆ ಮಾರಾಟ ಮಾಡಲು ಸಾಧ್ಯವಾಗದೇ ಇರುವಂತವರು ಅವರಿಗೆ ಆರ್ಥಿಕ ನೆರವನ್ನ ನೀಡುವಂತಹ ಸಾಧ್ಯತೆ ಇದೆ. ಸಂಕಷ್ಟಕ್ಕೆ ಸಿಲುಕಿರುವಂತಹ ಅನ್ನದಾತರ ಸಾಲ ಮನ್ನಾ ಸಾಧ್ಯತೆ, ಒಂದಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಅವರು, ಮುಂದಿನ ಬೆಳೆಯಲ್ಲಿ ಅದನ್ನ ಕಟ್ಬೋದು ಅಂತ. ಹಾಗಾದ್ರೆ ಹೇಗೆ? ಇನ್ನು ಕೃಷಿ ಕ್ಷೇತ್ರದ ವಿಚಾರವಾಗಿ ರೈತರ ಬೆಳೆಗೆ ಬೆಂಬಲ ಬೆಲೆ ಇರಬಹುದು, ಅದೇ ರೀತಿಯಾಗಿ ಅವ್ರು ಮಾಡ್ಕೊಂಡಂತ ಸಾಲ ಏನಿದೆ ಅದನ್ನ ಕಟ್ಟೋದಕ್ಕೆ ಹೇಗೆ ವ್ಯವಸ್ಥೆ, ಅಂದ್ರೆ ಸಾಲವನ್ನ ಮನ್ನಾ ಮಾಡಲಾಗುತ್ತಾ, ಹೇಗಿರುತ್ತೆ? ಇದು ರೈತರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ರೈತರಿಗೆ ಮೋದಿ ಘೋಷಿಸಿದಂತ 120 ಲಕ್ಷ ಕೋಟಿ ಪ್ಯಾಕೇಜ್ ನಲ್ಲಿ ರೈತರ ಪಾಲ್ ಎಷ್ಟಿರುತ್ತೆ, ರೈತರಿಗೆ ಎಷ್ಟು ಫೋಕಸ್ ಮಾಡಲಾಗಿದೆ ಅಂತ. ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಅದರಲ್ಲಿ ರಿಜಿಸ್ಟರ್ ಆಗಿರುವಂತಹ ರೈತರ ಸಂಖ್ಯೆ ಸುಮಾರು 12 ಕೋಟಿ. ಹಾಗಾದ್ರೆ 12 ಕೋಟಿಯಲ್ಲಿ ಎಲ್ಲಾ ರೈತರಿಗೆ ಭರ್ಜರಿ ಗಿಫ್ಟ್ ಅನ್ನ ನೀಡುವಂತಹ ಸಾಧ್ಯತೆ ಇದೆ. ಯಾವ ರೀತಿ ಇದನ್ನ ಡಿವೈಡ್ ಮಾಡಲಾಗುತ್ತೆ, ಪ್ರತಿಯೊಬ್ಬ ರೈತನಿಗೆ ಸಿಗುವಂತ ಲಾಭ ಎಷ್ಟು, ಅದು ಆತನ ಮುಂದಿನ ಭವಿಷ್ಯವನ್ನ ಅದನ್ನ ನಿರ್ಧಾರ ಮಾಡೋಕೆ ಸಾಧ್ಯವಾಗುತ್ತಾ, ಆತನಿಗೆ ಪೂರಕವಾಗುತ್ತಾ? ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುವಂತ ನಿರೀಕ್ಷೆ ಇದೆ. ಅಂದ್ರೆ ಅವರಿಗೆ ಒಂದು ಕಡಿಮೆ ಬಡ್ಡಿ, ಹೇಗಿರುವಂತಹ ಬಡ್ಡಿಗಿಂತ ಬಹಳ ಕಡಿಮೆ ಮಾಡಿ ಆ ಒಂದು ಬಡ್ಡಿ ದರವನ್ನು ಫಿಕ್ಸ್ ಮಾಡಿ ಅವರಿಗೆ ಸಾಲ ಪಡೆಯುವಂಥದ್ದು. ಅದೇ ರೀತಿಯಾಗಿ ಯಾರು ಬೆಳೆಯನ್ನ ಕಳೆದುಕೊಂಡಿದ್ದಾರೆ, ಬೆಳೆಯನ್ನ ಸ್ಟಾಕ್ ಇಟ್ಕೊಂಡಿದ್ದಾರೆ, ಅದನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ, ಅಂಥವ್ರಿಗೆ ಎಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ನಿಮಗೆ ಮಾರಾಟ ಮಾಡಬಹುದು, ಇಷ್ಟು ಬೆಂಬಲ ಬೆಲೆ ಇದೆ, ಆ ಒಂದು ಧೈರ್ಯವನ್ನ ಸರ್ಕಾರ ಕೊಡುತ್ತಾ. ಇನ್ನು ಸಂಕಷ್ಟಕ್ಕೆ ಸಿಲುಕಿರುವಂತ ಅನ್ನದಾತರ ಸಾಲ ಮನ್ನಾ, ಬಹಳಷ್ಟು ಮಂದಿ ಸಾಲ ಮಾಡಿದ್ದಾರೆ, ಬಟ್ ಈಗ ಬಂದಿರುವಂತಹ ಬೆಳೆ ಇದೆಯಲ್ಲ ಅದನ್ನ ಅವರು ಸೂಕ್ತವಾದಂತ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಆ ಸಾಲವನ್ನ ಮನ್ನಾ ಮಾಡುವಂಥದ್ದಾಗತ್ತಾ? ಕೃಷಿ ಕ್ಷೇತ್ರದ ಮೂಲ ಸೌಕರ್ಯವನ್ನು ಅವರು ಅಭಿವೃದ್ಧಿಗೊಳಿಸುವಂಥದ್ದಾಗ್ಬೋದು. ಮೂಲ ಸೌಕರ್ಯಗಳು ಏನೇನು ಬೇಕಾಗುತ್ತೆ, ರಸಗೊಬ್ಬರ, ಬಿತ್ತನೆ ಬೀಜ ಇರ್ಬೋದು, ಅವರಿಗೆ ಬೇಕಾದಂಥ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಇದರಲ್ಲೂ ಕೂಡ ಬಹಳಷ್ಟು ವಿಚಾರವಾಗಿ ಈಗ ಒಂದಷ್ಟು ಕಡಿತ ಆಗುವಂಥದ್ದು. ಬೆಳೆದ ಬೆಳೆ ಸಂಗ್ರಹಕ್ಕೆ ಉಗ್ರಾಣ, ಅವರು ಎಲ್ಲಿ ಸ್ಟೋರ್ ಮಾಡ್ತಾರೆ ಅದನ್ನು ಇಂಪ್ರೂವೈಸ್ ಮಾಡೋದು, ಕೃಷಿ ಉತ್ಪಾದನಾ ಸಂಘಗಳಿಗೆ ಸುಲಭವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಬಹುದು. ಸೊ ಈ ರೀತಿಯಾದಂಥ ಒಂದಷ್ಟು ಪ್ಲಾನ್ಗಳು ಇವತ್ತು ಅನೌನ್ಸ್ ಆಗ್ಬೋದು. ಈ ಮೂಲಕ ಕೃಷಿ ಕ್ಷೇತ್ರವನ್ನ ಜಾಗತಿಕ ಪೈಪೋಟಿಗೆ ಸಜ್ಜುಗೊಳಿಸಬಹುದು. ಯಾಕಂದ್ರೆ ನಿನ್ನೆ ಅಷ್ಟೇ ಹೇಳ್ತಾ ಇದ್ರು, ಲೋಕಲ್ ಟು ಲೋಕಲ್ ವಿಚಾರಗಳಿಗೆ ವೋಕಲ್ ಆಗಬೇಕು, ಲೋಕಲ್ ಪ್ರಾಡಕ್ಟ್ಗಳಿಗೆ ಅಂತ. ಸೊ ಹಾಗಾಗಿ ರೈತರ ಕೃಷಿ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಹಾಗಾದ್ರೆ ರೈತರ ಬಗ್ಗೆ ನೋಡಿದ್ವಿ. ಇನ್ನು ದುಡಿಯುವ ಕೈಗಳಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಇವತ್ತಿನ ಒಂದಷ್ಟು ಅನೌನ್ಸ್ಮೆಂಟ್ಗಳು ಆಗ್ಬೋದು ಅಂತ, ಅದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಹೇಗಿದೆ ಅಂತ ಹೇಳಿ. ದುಡಿಯೋ ಕೈಗಳಿಗೆ ಭರಪೂರ ಪ್ಯಾಕೇಜ್ ಅನ್ನ ನೀಡುವಂತ ನಿರೀಕ್ಷೆ ಇದೆ ಪ್ರಧಾನಿ ಮೋದಿ. ದುಡಿಯುವಂತ ಕೈಗಳಿಗೆ ಶಕ್ತಿ ತುಂಬುವಂತ ಕೆಲಸ, ಯುವಕರಿಗೆ ಉದ್ಯೋಗ ಕಳೆದುಕೊಂಡವರಿಗೆ ಉದ್ಯೋಗಾವಕಾಶ ಸಿಗುತ್ತಾ? ಉದ್ಯೋಗ ಸೃಷ್ಟಿಗೆ ಮೋದಿ ಮಾಡಿರುವಂತಹ ಪ್ಲಾನ್ ಏನು? ದುಡಿಬೇಕು ಅಂತ ಮನಸ್ಸಿರುವವರಿಗೆ, ದುಡಿಯುವ ಅವಶ್ಯಕತೆ ಇರುವವರಿಗೆ, ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಏನೆಲ್ಲ ಒಂದು ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಇನ್ನು ಇಡೀ ದೇಶದ ಶಕ್ತಿ ದುಡಿಯುವಂತ ಕೈಗಳು, ಆ ದುಡಿಯುವಂತ ಕೈಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಆಗ್ಬೇಕಾಗಿದೆ ಸರ್ಕಾರದ ಕಡೆಯಿಂದ. ಹಾಗಾದ್ರೆ ಸರ್ಕಾರ ಈ ದುಡಿಯುವ ಕೈಗಳಿಗೆ ಏನೇನ್ ಮಾಡ್ಬೋದು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ದುಡಿಯುವ ಕೈಗಳಿಗೆ ಭರಪೂರವಾದಂತ ಒಂದಷ್ಟು ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಅದು ಎಲ್ಲ ವರ್ಗಗಳಿರ್ಬೋದು, ಬಹಳ ಒಂದು ಲೋ ಪ್ರೊಫೈಲ್ ಅಲ್ಲಿರುವಂಥದ್ದು ಅಥವಾ ಬಹಳ ಹೈ ಪ್ರೊಫೈಲ್ ಇರುವಂಥದ್ದು, ಎಲ್ಲವನ್ನು ಕೂಡ ನೋಡಿದಾಗ ಯಾವ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒಂದು ಬೆಂಬಲ ಬೇಕಾಗುತ್ತೆ, ಎಷ್ಟು ಶಕ್ತಿ ತುಂಬಬೇಕಾಗುತ್ತೆ, ಯುವಕರಿಗೆ ಉದ್ಯೋಗವನ್ನ ಕಳೆದುಕೊಂಡಂಥವ್ರಿಗೆ ಅವರಿಗೆ ಶಕ್ತಿ ತುಂಬುವಂತಹ ಪ್ಯಾಕೇಜ್ಗಳು, ಅನೌನ್ಸ್ಮೆಂಟ್ಗಳು ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಉದ್ಯೋಗ ಸೃಷ್ಟಿಗೆ ಮೋದಿ ಮಾಡಿರುವಂತಹ ಪ್ಲಾನ್ ಹೇಗಿದೆ? ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಏನಿದೆ, ಉದ್ಯೋಗ ಸೃಷ್ಟಿ ಮೋದಿ ಸರ್ಕಾರದ ಪೀರಿಯಡ್ ನಲ್ಲಿ ಅತಿ ಹೆಚ್ಚು ಟೀಕೆಗೆ ಒಳಗಾಗಿರುವಂತ ಒಂದು ಫ್ಯಾಕ್ಟರ್, ಒಂದು ಸಬ್ಜೆಕ್ಟ್. ಅದನ್ನ ಮೋದಿ ಅವರು ಇಂಥ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಮೋದಿ ಸರ್ಕಾರ ಹೇಗೆ ಇದನ್ನ ಟ್ಯಾಕಲ್ ಮಾಡುತ್ತೆ? ಸ್ಟಾರ್ಟ್ಅಪ್ ಕಂಪನಿಗಳಿಗೆ ತೆರಿಗೆ ರಜೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಒಂದಷ್ಟು ವರ್ಷಗಳ ಕಾಲ ಇವರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇ ಮಾಡುವಂತ ಅಗತ್ಯ ಇಲ್ಲ. ಇಂಥ ಅನೌನ್ಸ್ಮೆಂಟ್ ಆಗ್ಬೋದಾ? ಜೊತೆಗೆ ಸ್ವಉದ್ಯೋಗ, ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಹೆಚ್ಚಿನ ಸಾಲವನ್ನು, ಅದಕ್ಕೆ ಹೆಚ್ಚಿನ ಉತ್ತೇಜನವನ್ನ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಮುದ್ರಾ ಯೋಜನೆ ಅಡಿ ಹೆಚ್ಚಿನ ಸಾಲವನ್ನು ಕೂಡ ನೀಡಬಹುದು. ಇದು ದುಡಿಯುವ ಕೈಗಳಿಗೆ ಇರುವಂತಹ ಒಂದಷ್ಟು ನಿರೀಕ್ಷೆಗಳು. ದುಡಿಯುವ ಕೈಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಉದ್ಯಮ ಕ್ಷೇತ್ರ, ಕೈಗಾರಿಕೆಗಳಿಗೆ ಏನೆಲ್ಲ ಒಂದು ಅನೌನ್ಸ್ಮೆಂಟ್ಗಳು ಆಗ್ಬೋದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಉದ್ಯಮಗಳಿಗೆ ಬಹಳ ದೊಡ್ಡ ಮಟ್ಟದ ಸಾಥನ್ನ ಕೊಡುವಂಥದ್ದು ಇವತ್ತಿನ ನಿರೀಕ್ಷೆ. ಉದ್ಯಮ ಮತ್ತು ಸೇವಾ ವಲಯಕ್ಕೆ ಕಾದಿದ್ಯಾ ಉಡುಗೊರೆ?
ಉದ್ಯೋಗವಿಲ್ಲದೆ ಕಂಗೆಟ್ಟಿರುವಂತ ಕೈ ಹಿಡಿತಾರ ಆ ಜನರ ಕೈ ಹಿಡಿತಾರ ನಮೋ. ಉದ್ಯಮಕ್ಕೆ ಯಾವ ರೀತಿಯಾದಂತ ಉಡುಗೊರೆ, ಉದ್ಯಮವನ್ನ ಮೇಲೆತ್ತೋದಕ್ಕೆ ಹೇಗೆ ಇವತ್ತು ಶಕ್ತಿಯನ್ನ ತುಂಬಲಾಗುತ್ತೆ, ಅಸಂಘಟಿತ ವರ್ಗಕ್ಕೆ ಭರಪೂರ ಆರ್ಥಿಕ ನೆರವನ್ನ ನೀಡುವಂತ ನಿರೀಕ್ಷೆ ಇದೆ. ಉದ್ಯಮ ಸೇವಾ ವಲಯಕ್ಕೆ ಕಾದಿದ್ಯಾ ಉಡುಗೊರೆ ಅಂತ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಲಿಫ್ಟ್ ಮಾಡಬಹುದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಉದ್ಯೋಗ ಇಲ್ಲದೆ ಕಂಗೆಟ್ಟಿರುವವರ ಕೈ ಹಿಡಿತಾರ ನಮೋ. ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆ ಆಗ್ಬೇಕಾಗಿರುವಂಥದ್ದು ಮುಂಚೆನೇ ಇತ್ತು. ಆದ್ರೆ ಈ ಕೊರೋನಾ ಬಂದ ನಂತರ ಅದರ ನೆಸೆಸಿಟಿ, ಅದರ ಅವಶ್ಯಕತೆ ಬಹಳ ಹೆಚ್ಚಾಗಿದೆ. ಇನ್ನು ಉದ್ಯಮಿಗಳಿಗೆ ಕಾರ್ಪೊರೇಟ್ ತೆರಿಗೆಯನ್ನ ಕಡಿಮೆ ಮಾಡಬಹುದು. ಉದ್ಯಮಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಹಣ ಉಳಿತಾಯ ಆಗುತ್ತೆ. ಆ ಟೈಮ್ನಲ್ಲಿ ಮಾಡಿದಾಗ ಅವರು ಇನ್ನಷ್ಟು ಇನ್ವೆಸ್ಟ್ ಮಾಡಬಹುದು. ಆಗ ಇನ್ನಷ್ಟು ಪ್ರಾಜೆಕ್ಟ್ಗಳ ಆರಂಭ ಆಗುತ್ತೆ. ಆದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಾಗುತ್ತೆ. ಹಾಗಾದ್ರೆ ಉದ್ಯಮ ಕ್ಷೇತ್ರಕ್ಕೆ ಏನೆಲ್ಲ ಅನೌನ್ಸ್ಮೆಂಟ್ಗಳಾಗಬಹುದು? ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇವತ್ತು ಉದ್ಯಮ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೇನು ಪ್ಲಾನ್ಗಳಿದೆ ಅಂತ. ಉದ್ಯಮಗಳಿಗೆ ಕಾರ್ಪೊರೇಟ್ ತೆರಿಗೆಯನ್ನ ಕಡಿಮೆ ಮಾಡಬಹುದು. ಕಾರ್ಪೊರೇಟ್ ಟ್ಯಾಕ್ಸ್ ಏನು ಅವ್ರ ಮೇಲೆ ಹಾಕಲಾಗುತ್ತೆ, ಏನ್ ವಿಧಿಸಲಾಗುತ್ತೆ ಅದನ್ನ ಕಡಿಮೆ ಮಾಡುವಂಥದ್ದು ಇರುತ್ತೆ. ಕಾರ್ಪೊರೇಟ್ ತೆರಿಗೆ ಕಡಿಮೆ ಮಾಡಿದ್ರೆ ಉದ್ಯಮಿಗಳಿಗೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ. ಅವರ ಹೊಸ ಪ್ರಾಜೆಕ್ಟ್ಗಳು ಜೊತೆಗೆ ಏನೇನು ಪ್ಲಾನಿಂಗ್ಗಳು ಅದಕ್ಕೆ ಇನ್ನಷ್ಟೊಂದಷ್ಟು ಸ್ಕೋಪ್ ಸಿಗುತ್ತೆ, ಅವಕಾಶ ಸಿಗುತ್ತೆ. ಉಳಿತಾಯವಾದಂತಹ ಹಣವನ್ನ ಉದ್ಯಮಿಗಳು ಹೂಡಿಕೆ ಮಾಡ್ತಾರೆ, ಅದನ್ನ ಅವರು ಇನ್ವೆಸ್ಟ್ ಮಾಡ್ತಾರೆ. ಆಗ ಇನ್ನಷ್ಟು ಹೊಸ ಪ್ರಾಜೆಕ್ಟ್ಗಳು ಅವರು ಆರಂಭ ಮಾಡೋದ್ರಿಂದ ಒಂದು ಬ್ರಾಂಚ್ ಮಾಡಿದ್ರೆ ಅದನ್ನ 10 ಬ್ರಾಂಚ್ ಮಾಡುವಂತ ಅವಕಾಶ ಸಿಗುತ್ತೆ. ಆಗ 10 ಬ್ರಾಂಚ್ ಮಾಡಿದಾಗ ಒಂದು ಬ್ರಾಂಚ್ ನಲ್ಲಿ 100 ಮಂದಿ ಕೆಲಸ ಮಾಡ್ತಾ ಇದ್ರೆ ಉಳಿದಂತ 10 ಬ್ರಾಂಚ್ಗಳಲ್ಲಿ 1000 ಮಂದಿಗೆ ಉದ್ಯೋಗದ ಅವಕಾಶ ಸಿಗುತ್ತೆ. ಇದು ಒಂದು ಪ್ಲಾನ್. ಅನ್ಎಂಪ್ಲಾಯ್ಮೆಂಟ್ ಕೂಡ ಟ್ಯಾಕಲ್ ಮಾಡಬಹುದು ಅಂತ. ಇನ್ನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ಸಾಲ ನೀಡಿಕೆ. ಸೊ ಇಷ್ಟು ಪ್ಲಾನಿಂಗ್ ಅನ್ನ ಇದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ. ಕೇವಲ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಮಾತ್ರ ಅಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೂ ಕೂಡ 11 ಕೋಟಿ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ವೇತನ, ಉದ್ಯೋಗ ನಡೆಸಲು ಸಾಲ ಸೌಲಭ್ಯಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ಬೋದು ಅನ್ನೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಕೈಗಾರಿಕೆ ಉದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು MSME ವಿಚಾರವಾಗಿ ಕೂಡ ನಾವು ಮಾಡ್ತಾ ಇರ್ತೀವಿ. ಬಹಳ ದೊಡ್ಡ ಮಟ್ಟದ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಇವತ್ತು. ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ ಎಂದು ಪ್ಯಾಕೇಜ್ ಅನ್ನ ರಿಲೀಸ್ ಮಾಡುತ್ತಾ ಕೇಂದ್ರ ಸರ್ಕಾರ ಎಂದು MSME ವಲಯದ ಬಗ್ಗೆ ಪ್ಯಾಕೇಜ್ ಘೋಷಣೆ ಸಾಧ್ಯತೆ ಇದೆ. ಮೀಡಿಯಂ, ಸ್ಮಾಲ್, ಮೈಕ್ರೋ ಲೆವೆಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ಸಾಲ ನೀಡುವಂತಹ ಸಾಧ್ಯತೆ ಇದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ 11 ಕೋಟಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಕಾರ್ಮಿಕರಿಗೆ ವೇತನ ನೀಡಲು, ಉದ್ಯಮ ನಡೆಸಲು ಸಾಲ ಸೌಲಭ್ಯದಿಂದ ಅನುಕೂಲ ಆಗುತ್ತೆ. ಒಂದು ಕಡೆ ಉದ್ಯಮನೂ ನಡಿಬೇಕು, ಇನ್ನೊಂದು ಕಡೆ ಉದ್ಯಮವನ್ನ ಸ್ಟಾರ್ಟ್ ಮಾಡಿದಾಗ ಕಾರ್ಮಿಕರು ಏನ್ ಸೇರ್ತಾರೆ ಅವರಿಗೆ ಸಂಬಳವನ್ನ ಟೈಮ್ ಟು ಟೈಮ್, ಆನ್ ಟೈಮ್ ನೀಡುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇದು ಯಾವ ರೀತಿಯಾಗಿ ನಾವು ಈ MSME ವಿಚಾರವಾಗಿ ಹೇಳ್ತಾ ಇದ್ವಿ. ಈ ಕೈಗಾರಿಕೆಗಳಿಗೆ, ಸಣ್ಣ ಪುಟ್ಟ ಉದ್ಯಮಗಳಿಗೆ, ಬಹಳ ಅತಿ ಸಣ್ಣ ಉದ್ಯಮಗಳಿಗೂ ಕೂಡ ಇವತ್ತು ಬಹಳ ಚೇತರಿಕೆ ನೀಡುವಂತ ಅನೌನ್ಸ್ಮೆಂಟ್ ಆಗುವಂತ ನಿರೀಕ್ಷೆ ಇದೆ. ಹಾಗಾದ್ರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ ಇಂದು ಪ್ಯಾಕೇಜ್ ರಿಲೀಸ್ ಮಾಡುತ್ತಾ ಕೇಂದ್ರ ಸರ್ಕಾರ. ಆ ಒಂದು ಪ್ಯಾಕೇಜ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿರುತ್ತೆ. ಇಂದು MSME ವಲಯದ ಬಗ್ಗೆ ಕೂಡ ಪ್ಯಾಕೇಜ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ನೀಡುವಂಥದ್ದು ಬಹುತೇಕ ಈಗ ನಿರ್ಧಾರವನ್ನು ಮಾಡಿಕೊಂಡಿದೆ ಸರ್ಕಾರ. ಇದು ದೊಡ್ಡ ಮಟ್ಟದ ಒಂದು ಚೇತರಿಕೆಯನ್ನು ಕೊಡಬಹುದು ಅವ್ರನ್ನ ಮೇಲೆತ್ತುವಂತಹ ನಿಟ್ಟಿನಲ್ಲಿ. ಇನ್ನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ ಒಟ್ಟು 11 ಕೋಟಿ ಜನ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಈಗ ಒಂದು ಕೆಲಸದ ಸೇಫ್ಟಿ ಬೇಕಾಗಿರುತ್ತೆ. ಎರಡನೇದಾಗಿ ಆನ್ ಟೈಮ್ ಅವರಿಗೆ ಸಂಬಳ ಸಿಗುವಂಥದ್ದು ಕೂಡ ಬಹಳ ಪ್ರಮುಖವಾದಂಥದ್ದು. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಾಲ ನೀಡುವಂತಹ ಕ್ರೆಡಿಟ್ ಗ್ಯಾರಂಟಿ ನಿಧಿ ಸ್ಥಾಪಿಸುವಂತಹ ಸಾಧ್ಯತೆ ಇದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಾಲ ಮನ್ನಾ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದು ಕೈಗಾರಿಕೆ ಮತ್ತು ಉದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಸಾಮಾನ್ಯ ವರ್ಗ, ಮಧ್ಯಮ ವರ್ಗ, ಕಾಮನ್ ಪೀಪಲ್, ನಿಮಗೆ ಯಾವ ರೀತಿಯಾದಂತಹ ಒಂದಷ್ಟು ಘೋಷಣೆಗಳಾಗುವಂಥದ್ದಿದೆ. ಇದು ಈಗ ಬಹಳ ಪ್ರಮುಖವಾದಂಥದ್ದು. ಸಾಮಾನ್ಯ ಜನರಿಗೆ ಸಿಗುವಂಥದ್ದು ಏನು? ಸಾಮಾನ್ಯ ಜನರಿಗೆ ಇವತ್ತಿನ ಒಂದು ಅನೌನ್ಸ್ಮೆಂಟ್ ಅಲ್ಲಿ ಏನೇನು ಘೋಷಣೆ ಆಗುತ್ತಲ್ಲ ಪ್ಯಾಕೇಜ್, ಅದರಲ್ಲಿ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ 20 ಲಕ್ಷದಲ್ಲಿ ಪಾಲಿದೆಯಾ? ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಹಣ ಹಂಚಿಕೆ ಹೇಗೆ ಮಾಡ್ತಾರೆ? ಆ ಪ್ರಾಸೆಸ್ ಹೇಗಿರುತ್ತೆ? ದುಡಿಮೆ ಇಲ್ಲದವ್ರಿಗೆ ದುಡಿಮೆ ಬರುವಂತೆ ಮಾಡ್ತಾರ? ಆರ್ಥಿಕ ನೆರವನ್ನು ನೀಡಲಾಗುತ್ತಾ? ಸೊ ಇಂತಹ ಅನೇಕ ಪ್ರಶ್ನೆಗಳಿವೆ. ಆಟೋ ಓಡಿಸೋರಿಗೆ, ಟ್ಯಾಕ್ಸಿ ಓಡಿಸೋರಿಗೆ ಭರಪೂರ ಕೊಡುಗೆ ಸಿಗುತ್ತಾ?
ರೈತರ ಬಗ್ಗೆ ನೋಡಿದ್ವಿ, ಉದ್ಯಮಗಳು ಬಹಳ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸಾಮಾನ್ಯ ಜನರಿಗೆ ಏನೆಲ್ಲ ಅನೌನ್ಸ್ಮೆಂಟ್ಗಳನ್ನ ಮಾಡಬಹುದು ಇವತ್ತು? ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ 20 ಲಕ್ಷ ಕೋಟಿ ಪ್ಯಾಕೇಜ್ ನಲ್ಲಿ ಸಾಮಾನ್ಯ ಜನರಿಗೆ ಎಷ್ಟು ಪಾಲಿರುತ್ತೆ, ಏನ್ ಸಿಗುತ್ತೆ ನಿಮಗೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇರುತ್ತೆ. ಅಂದ್ರೆ ಏನೋ ಅನೌನ್ಸ್ ಮಾಡ್ಬಿಟ್ರು ಪ್ರಧಾನಿ, ನಮ್ಗೇನಾದ್ರೂ ಸಿಗುತ್ತಾ ಅದರಲ್ಲಿ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನ ಸಹಜವಾಗಿ ಕಾಡೇ ಇರುತ್ತೆ. ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ 20 ಲಕ್ಷ ಕೋಟಿಯಲ್ಲಿ ಹಾಗಾದ್ರೆ ಪಾಲಿದೆಯಾ? ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಹಣ ಹಂಚಿಕೆ ಮಾಡುವಂಥದ್ದು ಹೇಗೆ? ಈ ಒಂದು ಅನೌನ್ಸ್ಮೆಂಟ್ ಕೂಡ ಪ್ಲಾನಿಂಗ್ ಬಗ್ಗೆ ಕೂಡ ಹೇಳ್ಬೋದು. ಹೇಗೆ ನಿಮ್ಮ ಕೈಗೆ ಆ ಒಂದು ಅಮೌಂಟ್ ಬಂದು ತಲುಪುತ್ತೆ ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳುವಂತಹ ಸಾಧ್ಯತೆ ಇದೆ. ದುಡಿಮೆ ಇಲ್ಲದವರಿಗೆ ದುಡಿಮೆ ಬರುವಂತೆ ಮಾಡ್ತಾರಾ? ಅದೇ ರೀತಿಯಾಗಿ ಆರ್ಥಿಕ ನೆರವನ್ನು ಕೊಡ್ತಾರ? ಒಂದು ಅವರಿಗೆ ದುಡಿಯುವಂತ ಅವಕಾಶವನ್ನು ಕೊಡಬೇಕು, ಇಲ್ಲದೆ ಹೋದ್ರೆ ಆರ್ಥಿಕವಾಗಿ ಅವರಿಗೆ ಸಹಾಯ, ಹಣದ ಸಹಾಯವನ್ನು ನೀಡಬೇಕು. ಎರಡು ಆಪ್ಷನ್ ಇದೆ. ಆಟೋ ಓಡಿಸೋರಿಗೆ, ಟ್ಯಾಕ್ಸಿ ಓಡಿಸೋಂಥವ್ರಿಗೆ ಭರಪೂರ ಕೊಡುಗೆಯನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ. ಉದ್ಯೋಗ ಇಲ್ಲದೆ ಒದ್ದಾಡ್ತಿರುವಂತಹ ಮಂದಿಗೆ ವಿಶೇಷವಾದಂತ ಯೋಜನೆ, ಇದೆಲ್ಲವನ್ನು ಕೂಡ ಇವತ್ತು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದು ಮೋದಿ ಮನ್ ಕಿ ಬಾತ್ ನಲ್ಲಿ ನಿಮಗೆ ಒಂದೊಂದೇ ಡೀಟೇಲ್ಸ್ಗಳನ್ನು ಬಹಳ ಸರಳವಾಗಿ, ಸಿಂಪಲ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಇವತ್ತು ಏನೇನು ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಇನ್ನು ಆದಾಯ ತೆರಿಗೆಯಲ್ಲಿ ಕಡಿತ ಮಾಡುತ್ತಾ ಸರ್ಕಾರ, ಇದು ಬಹಳ ಪ್ರಮುಖವಾದಂತಹ ಒಂದು ಫ್ಯಾಕ್ಟರ್, ಬಹಳ ಇಂಪಾರ್ಟೆಂಟ್ ಅಂಶ ಇದು. ಯಾಕಂದ್ರೆ ಪ್ರಾಮಾಣಿಕ ಆದಾಯ ತೆರಿಗೆ ಪಾವತಿದಾರರಿಗೆ ಇವತ್ತು ರಿಲೀಫ್ ಸಿಗ್ಬೋದಾ? ಇವತ್ತು ಅದರ ಬಗ್ಗೆ ಏನಾದರೂ ಅನೌನ್ಸ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆಯಾ? ಮಧ್ಯಮ ವರ್ಗದ ಜನರು ಈಗಾಗಲೇ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸೊ ಅದರಲ್ಲಿ ಏನಾದರೂ ಸಡಿಲಗೊಳಿಸಲಾಗುತ್ತಾ, ಒಂದಷ್ಟು ಫ್ರೀ ಮಾಡಲಾಗುತ್ತಾ? 20 ಲಕ್ಷ ಕೋಟಿ ಪ್ಯಾಕೇಜ್ ಬೆನ್ನಲ್ಲೇ ತೆರಿಗೆ ರಿಲೀಫ್ ಕೊಡ್ತಾರಾ ಪ್ರಧಾನಿ ಮೋದಿ? ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದನ್ನ ಕಡಿತ ಮಾಡ್ತಾ ಕೇಂದ್ರ ಸರ್ಕಾರ ಅಂತ. ಹಾಗಾದ್ರೆ ಈಗ ಸದ್ಯಕ್ಕಿರುವಂತಹ ಟ್ಯಾಕ್ಸ್ ಸ್ಲ್ಯಾಬ್ಗಳೆಷ್ಟು, ಎಷ್ಟು ಕಟ್ಟಬೇಕಾಗುತ್ತೆ, ನಿಮ್ಮ ವಾರ್ಷಿಕ ಆದಾಯ ಮತ್ತು ಅದಕ್ಕೆ ಕಟ್ಟಬೇಕಾದಂತ ತೆರಿಗೆ, ಅದನ್ನ ಒಮ್ಮೆ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ. ಇದು ಸದ್ಯಕ್ಕಿರುವಂತಹ ತೆರಿಗೆಯ ದರ. ನಿಮ್ಮ ವಾರ್ಷಿಕ ಆದಾಯ 5 ರಿಂದ 25 ಲಕ್ಷದಿಂದ 7.5 ಲಕ್ಷದವರೆಗೂ ಕೂಡ ಇದ್ರೆ ನೀವು 10% ಈಗ ಕಟ್ಟಬೇಕಾಗಿರುವಂಥದ್ದು. ಈಗಾಗಲೇ ಅದನ್ನ ರಿವೈಸ್ ಮಾಡಲಾಯಿತು, ನಿಮ್ಗೆ ಅದೆಲ್ಲ ಗೊತ್ತಿದೆ ಎಷ್ಟು ರಿವೈಸ್ ಆಗಿದೆ, ಹಿಂದೆ ಹೇಗಿತ್ತು ಅಂತ. ಇನ್ನು 7.5 ಲಕ್ಷದಿಂದ 10 ಲಕ್ಷದ ವಾರ್ಷಿಕ ಆದಾಯಕ್ಕೆ ಸುಮಾರು 15%, ಶೇಕಡ 15 ನೀವು ತೆರಿಗೆಯನ್ನು ಕಟ್ಟಬೇಕಾಗಿರುವಂಥದ್ದು ಈಗಿರುವಂಥದ್ದು ಅಟ್ ಪ್ರೆಸೆಂಟ್. ಇನ್ನು 10 ಲಕ್ಷದಿಂದ 12.5 ಇದ್ರೆ 20% ಆದಾಯ ತೆರಿಗೆ. ಕೊನೆಯದಾಗಿ 12.5 ಮತ್ತು 15 ಲಕ್ಷ ಆ ಒಂದು ಮೇಲ್ಪಟ್ಟಂತಹ ಸಂದರ್ಭದಲ್ಲಿ 25% ಟ್ಯಾಕ್ಸ್ ಕಟ್ಟುವಂಥದ್ದಿದೆ. ಇದರಲ್ಲಿ ಏನಾದರೂ ಸಾಮಾನ್ಯ ವರ್ಗಕ್ಕೆ, ಅಂದ್ರೆ ಇದರಲ್ಲಿ ಸ್ಲ್ಯಾಬ್ಗಳನ್ನು ನೋಡಿದಾಗ ಮಧ್ಯಮ ವರ್ಗ ಎಷ್ಟು ಅವರೊಂದು ಆದಾಯದ ಒಂದು ಲಿಮಿಟ್ ಇರುತ್ತೆ, ಆ ಒಂದು ರೇಂಜ್ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಮಧ್ಯಮ ವರ್ಗದವರಿಗೆ ಮಾತ್ರ ಅನ್ವಯ ಆಗೋ ಹಾಗೆ ಏನಾದರೂ ಅನೌನ್ಸ್ಮೆಂಟ್ಗಳನ್ನು ಮಾಡ್ಬೋದು. ಆಗ ಟ್ಯಾಕ್ಸ್ ಕಟ್ಟುವಂಥದ್ದು ಬಚಾವಾದಾಗ, ಕಡಿಮೆ ಆದಾಗ ಜನರಲ್ಲಿ ಹಣ ಉಳಿತಾಯ ಹೆಚ್ಚಾಗುತ್ತೆ. ಆಗ ಅವರು ಹೊಸ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಇದು ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹಣವನ್ನ ಎಲ್ಲಿಂದ ಇದನ್ನ ಅರೇಂಜ್ ಮಾಡುವಂಥದ್ದು? ಇಷ್ಟು ಮಟ್ಟದ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇದನ್ನ ಎಲ್ಲಿಂದ ಹೊಂದಿಸ್ತಾರೆ ಹಣ? ಇದು ಈಗ ಇರುವಂತಹ ಪ್ರಶ್ನೆ. ಪ್ಯಾಕೇಜ್ಗೆ ಬೇಕಾದಂತ ದುಡ್ಡು ಎಲ್ಲಿಂದ ತರ್ತಾರೆ ಮೋದಿ? ಓಕೆ, ಅನೌನ್ಸ್ಮೆಂಟ್ಗಳಾಯ್ತು, 20 ಲಕ್ಷ ಕೋಟಿ ಎಲ್ಲ ಓಕೆ, ಆದ್ರೆ ಪ್ಯಾಕೇಜ್ಗೆ ಬೇಕಾದಂತ ಹಣವನ್ನ ಸಂಗ್ರಹ ಮಾಡೋದಕ್ಕೆ ಪ್ರಧಾನಿ ಮೋದಿ ಒಟ್ಟು ಕೇಂದ್ರ ಸರ್ಕಾರ ಮಾಡಿರುವಂತಹ ಪ್ಲಾನ್ ಏನು? ಲಾಕ್ಡೌನ್ ನಿಂದಾಗಿ ಭಾರತಕ್ಕೆ 16 ಲಕ್ಷ ಕೋಟಿ ನಷ್ಟ ಆಗಿದೆ ಟಿಲ್ ಡೇಟ್. ಹೀಗಾಗಿ ಮೋದಿ 20 ಲಕ್ಷ ಕೋಟಿ ಮೊತ್ತದ ಪ್ಯಾಕೇಜ್ ಅನ್ನು ಒಂದ್ ಕಡೆ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಈ ಇನ್ಕಮ್ಗಳಿಂದ ಅದು ಮೈನಸ್ ಅಲ್ಲಿದೆ. ಆದ್ರೆ ಈಗ ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಭಾರತ ಕೂಡ ಅಮೆರಿಕಾದಂತೆ ಬಾಂಡ್ಗಳನ್ನ RBIಗೆ ಮಾರಲಿದೆ. RBI FRBM ಕಾಯ್ದೆ ಅಡಿ ಹಣ ಮುದ್ರಿಸಿ ನೀಡಲಿದೆ. ಒಂದು ಬಾಂಡ್ ಅನ್ನ ಮಾಡಿ ಹಣವನ್ನ ಮುದ್ರಿಸಿ ನೀಡಲಿದೆ. ಭಾರತದಲ್ಲಿ RBI ನಿಂದ ಪಡೆಯುವಂತಹ ಸಾಲಕ್ಕೆ ಒಂದು ಲಿಮಿಟ್ ಇದೆ, ಒಂದು ಮಿತಿ ಇದೆ. ಬೇಕಾಬಿಟ್ಟಿ ಎಷ್ಟು ಹಣವನ್ನ ಪಡೆಯೋ ಹಾಗಿಲ್ಲ. RBI ನಿಂದ ಹೆಚ್ಚಿನ ಸಾಲ ಪಡೆಯೋದಕ್ಕೆ FRBM ಏನಿದೆ ಕಾಯ್ದೆಗೆ ತಿದ್ದುಪಡಿ ತರಬೇಕು. ಸೊ ಸಾಲ ಪಡೆಯಲು ಕೇಂದ್ರ ಸರ್ಕಾರ FRBM ಕಾಯ್ದೆಗೆ ತಿದ್ದುಪಡಿಯನ್ನ ತರಬೇಕಾಗುತ್ತೆ. ಸೊ ಹಾಗಾದ್ರೆ ದುಡ್ಡು ಎಲ್ಲಿಂದ ತರ್ತಾರೆ ಅನ್ನೋ ವಿಚಾರ. ಸಾಮಾನ್ಯವಾಗಿ ಸರ್ಕಾರ ಹೆಚ್ಚಿನ ಸಾಲ ಪಡೆದರೆ ದೇಶದ ರೇಟಿಂಗ್ ಏನಿದೆ ಅದು ಕುಸಿಯುತ್ತೆ. ಆ ಕಾರಣದಿಂದಾಗಿ ವಿದೇಶದ ಬೇರೆ ಬೇರೆ ದೇಶಗಳು ಇದೇ ರೀತಿ ಸಾಲವನ್ನ ಪಡೆದಿವೆ. ಸೊ ಆ ಕಾರಣದಿಂದಾಗಿ ಈಗ ವಿಶ್ವದ ಬೇರೆ ದೇಶಗಳು ಯಾವ ರೀತಿಯಾಗಿ ಅನ್ವಯ ಮಾಡ್ಕೊಂಡಿದ್ದಾವೋ ಅಥವಾ ಪ್ಲಾನ್ಗಳನ್ನ ಹಾಕೊಂಡಿದ್ದಾವೋ ಅದೇ ವಿಚಾರವಾಗಿ ಭಾರತ ಕೂಡ ಅದೇ ಪ್ಲಾನ್ ಅನ್ನ ಭಾರತದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿಲ್ಲ. ಪ್ಯಾಕೇಜ್ಗೆ ಬೇಕಾದಂತಹ ಹಣವನ್ನ ಎಲ್ಲಿಂದ ತರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪ್ಯಾಕೇಜ್ 20 ಲಕ್ಷ ಕೋಟಿ ಏನೋ ಅನೌನ್ಸ್ ಆಗಿದೆ, ಆದ್ರೆ ಈ ಹಣವನ್ನ, ಈ ಬೊಕ್ಕಸಕ್ಕೆ ಬೇಕಾದಂತಹ ಹಣವನ್ನ ಅರೇಂಜ್ ಮಾಡುವಂಥದ್ದು ಇದೆಯಲ್ಲ ಹೇಗೆ ಅನ್ನೋದೇ ಈಗ ಪ್ರಶ್ನೆ ಇದ್ದಂಥದ್ದು.
ಸೊ ಲಾಕ್ಡೌನ್ ನಿಂದ ಭಾರತಕ್ಕೆ 16 ಲಕ್ಷ ಕೋಟಿ ನಷ್ಟ ಆಗಿದೆ. ಇನ್ನು ಹಾಗಾದ್ರೆ ಈ 16 ಲಕ್ಷ ಕೋಟಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಅಂದ್ರೆ ಅಷ್ಟು ನಷ್ಟ ಆಗಿದೆ. 20 ಲಕ್ಷ ಕೋಟಿ ಈಗ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಹಾಗಾದ್ರೆ ಸರ್ಕಾರ ಹೇಗೆ ಇದನ್ನ ಮ್ಯಾನೇಜ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಲಾಕ್ಡೌನ್ ನಿಂದ ಭಾರತಕ್ಕೆ ಆಗಿರುವಂತಹ ನಷ್ಟ ಸುಮಾರು 16 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಹಾಗಾದ್ರೆ ಇದನ್ನ ಅರೇಂಜ್ ಮಾಡುವಂಥದ್ದು ಹೇಗೆ? ಮೋದಿ 20 ಲಕ್ಷ ಕೋಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಅನೌನ್ಸ್ಮೆಂಟ್ ನ ಹಿಂದೆ ಏನಾದರೂ ಪ್ಲಾನ್ ಇದ್ದೇ ಇರುತ್ತೆ. ಲಾಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಭಾರತ ಕೂಡ ಅಮೆರಿಕದ ಹಾಗೆ ಬಾಂಡ್ಗಳನ್ನ RBIಗೆ ನೀಡಲಿದೆ. RBI FRBM ಕಾಯ್ದೆ ಅಡಿ ಹಣ ಮುದ್ರಿಸಿ ನೀಡುತ್ತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ ಮೂಲಕ ಆ ಒಂದು ಪ್ಲಾನ್ ಅನ್ನ ಮಾಡಿರೋದು. ಒಂದಿಷ್ಟು ಹಣವನ್ನ ಮುದ್ರಿಸಿ ನೀಡುವಂಥದ್ದು ಇರುತ್ತೆ ಸರ್ಕಾರಕ್ಕೆ. ಭಾರತಕ್ಕೆ RBI ನಿಂದ ಪಡೆಯುವಂತ ಸಾಲ ಇದೆಯಲ್ಲ, ಅದಕ್ಕೆ ಲಿಮಿಟ್ ಇದೆ. ಆ ಒಂದು ಲಿಮಿಟ್ನ ವ್ಯಾಪ್ತಿಯಲ್ಲಿ ಮಾತ್ರ ಇದನ್ನ ಮಾಡೋಕೆ ಸಾಧ್ಯ. RBI ನಿಂದ ಹೆಚ್ಚಿನ ಸಾಲವನ್ನು ಪಡೆಯೋದಕ್ಕೆ FRBM ಏನಿದೆ ಅದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ತರಬೇಕಾಗುತ್ತೆ. ಸೊ ಅದನ್ನ ತಂದು ಸಾಲ ಪಡೆಯಲು ಕೇಂದ್ರ ಸರ್ಕಾರ ಈಗ FRBM ಕಾಯ್ದೆಗೆ ತಿದ್ದುಪಡಿಯನ್ನು ತರಬೇಕು. ಆಗ ಬೇರೆ ರಾಷ್ಟ್ರಗಳನ್ನು ನಾವು ನೋಡ್ತಿದ್ದ ಹಾಗೆ ಬೇಕಾದಂಥ ಅಮೌಂಟನ್ನು ಮುದ್ರಿಸಿಕೊಂಡು ಆ ಒಂದು ಸಾಲವನ್ನು ಪಡೆದು ನಂತರ ಅದನ್ನು ವಾಪಸ್ ಅದನ್ನು ಪೇಮೆಂಟ್ ಮಾಡುವಂಥ ರೀತಿಯಾಗಿ ಸಾಲವನ್ನು ಪಡ್ಕೊಳ್ಳುವಂಥದ್ದು. ಸೊ ಸಾಮಾನ್ಯವಾಗಿ ಸರ್ಕಾರ ಹೆಚ್ಚಿನ ಸಾಲ ಪಡೆದ್ರೆ ದೇಶದ ರೇಟಿಂಗ್ ಏನಿದೆ ಅದು ಕುಸಿಯುತ್ತೆ. ವಿಶ್ವದ ಬೇರೆ ದೇಶಗಳು ಇದೇ ರೀತಿಯಾದಂಥ ಸಾಲವನ್ನು ಪಡೆದಿವೆ. ಬೇರೆ ರಾಷ್ಟ್ರಗಳಲ್ಲೂ ಕೂಡ ನೋಡಿದ್ದೀವಿ. ಹೀಗಾಗಿ ಭಾರತದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರೋದಿಲ್ಲ. ಕೇವಲ ಭಾರತ ಮಾತ್ರ ಈ ರೀತಿಯಾದಂತಹ ಸಾಲವನ್ನು ಪಡೆದಿದ್ದಾದ್ರೆ ಅದು ಹೊಡೆತ ಕೊಡುತ್ತೆ. ಬೇರೆ ರಾಷ್ಟ್ರಗಳು ಕೂಡ ಅದನ್ನ ಮಾಡಿದಾವೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು. ಏನು ಜನರ ಮೇಲೆ ತೆರಿಗೆ ಹೊರೆ ಕಡಿಮೆ ಮಾಡುವಂತ ನಿರೀಕ್ಷೆ ಇದೆ. GST ಒಂದು ಹೊರೆ ಏನಿದೆ ಅದನ್ನ ಕಡಿಮೆ ಮಾಡುವಂಥದ್ದು. ಇದಕ್ಕಾಗಿ GST ದರವನ್ನ ಪರಿಷ್ಕರಣೆ ಮಾಡಬಹುದು. ಸೊ ಇದು ಈಗ ಇರುವಂತಹ ಒಂದಷ್ಟು ಏರಿಯಾಗಳಲ್ಲಿ ಎಲ್ಲೆಲ್ಲಿ ಜನರ ಹೊರೆಯನ್ನು ಕಡಿಮೆ ಮಾಡ್ಬೋದು ಅಂತ. ಇನ್ನು ದ್ವಿಚಕ್ರ ವಾಹನ ಕಾರುಗಳ ಮೇಲಿನ GST ಏನೀಗ ಹಾಕಲಾಗ್ತಾ ಇದೆ ಅದನ್ನ ಕಡಿಮೆ ಮಾಡ್ಬೋದು. ಆಗ ಜನರಿಗೆ ಈ ವಾಹನಗಳನ್ನು ಖರೀದಿ ಮಾಡುವಂಥ ಹೊಸದಾದಂಥ ಪ್ಲಾನ್ಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ದ್ವಿಚಕ್ರ ವಾಹನಗಳು ಕಾರುಗಳ ಬೆಲೆಯನ್ನು ಕಡಿಮೆ ಮಾಡಿದ್ರೆ ಖರೀದಿಗೆ ಪ್ರೋತ್ಸಾಹ ಆಗುತ್ತೆ. ಯಾಕಂದ್ರೆ ಈಗಿರುವಂಥ ರೇಟ್ಗಳೇನಿದೆ ಮತ್ತು ಜನರ ಆರ್ಥಿಕ ಪರಿಸ್ಥಿತಿ ಇದೆಲ್ಲವನ್ನ ನೋಡ್ತಂಥ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ಉತ್ತೇಜನ ನೀಡುವಂಥ ಪ್ಯಾಕೇಜ್ಗಳ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಗೃಹ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡಬಹುದು. ಹೋಮ್ ಲೋನ್ಗಳೇನಿರುತ್ತೆ ಅದರ ಬಡ್ಡಿಗಳು ಸದ್ಯಕ್ಕೆ SBIನಲ್ಲಿ 7.35 ಬಡ್ಡಿ ದರ ಇದೆ. ಅದನ್ನು ಕಡಿಮೆ ಮಾಡಿದ್ರೆ ಜನ ಹೆಚ್ಚಾಗಿ ಫ್ಲಾಟ್ಗಳನ್ನ ಮನೆಗಳನ್ನ ಖರೀದಿ ಮಾಡ್ತಾರೆ. ಇನ್ನು ಬಡ್ಡಿ ದರವನ್ನು ಕಡಿಮೆ ಮಾಡುವಂತಹ ವಿಚಾರ ಇದರಿಂದ ಮಧ್ಯಮ ವರ್ಗದ ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮನೆ ಫ್ಲಾಟ್ಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಇವತ್ತಿನ ಕೆಲವೇ ಹೊತ್ತು ಬಾಕಿ ಇರೋದು. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.